ಸರೋಗಿದೆ ಗಾಡಿ. ಮತ್ತು ಆ ಬೆಲ್ಲದು ಒಂದು ಸ್ಟೋರಿ ಇದೆ ಇದರಲ್ಲಿ. ಆ ಬೆಲ್ಲಲ್ಲಿ ಏನಾಗುತ್ತೆ ಅಂದರೆ, ಗಮನ ಇಟ್ಟು ಅದನ್ನು ಕೇಳಿ ಅರ್ಥ ಆಗುತ್ತೆ. ಹಿಂಗಂದ್ರೆ ಹಂಗೆ ಮಾಡಿಬಿಟ್ರೆ ತೊಂದರೆ ಆಗಿಬಿಡುತ್ತೆ. ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಪಿಕಪ್ ತೊಗೊಳುತ್ತೆ. ಥರ್ಡ್ ಗೇರ್ ಟಾಪ್ ಗೇರ್ ಹಾಕಿದ ತಕ್ಷಣ ಸ್ಲೋ ಆಗಿಬಿಡುತ್ತೆ ಗಾಡಿ, ಮತ್ತು ಮೂವ್ ಆಗೋಲ್ಲ. ತುಂಬ ಸ್ಲೋ, ತುಂಬ ಕಷ್ಟ ಆಗಿಬಿಡುತ್ತೆ. ಪಿಕಪ್ ಇರೋಲ್ಲ. ಆ ಬೆಲ್ಗಳೆಲ್ಲ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಗಾಡಿದೇ ಆಗಬೇಕು. MZ ಏನೋ ಬರುತ್ತೆ ಅದು, ಅದ್ರ ಬೆಲ್ ಮೇಲೆ ಮ್ಯಾಕ್ಸಿಮ ಗಾಡಿ, ಈ ಹಳೆ ಪ್ಯಾಸೆಂಜರ್ ಗಾಡಿ ಇದೆಲ್ಲ ದೊಡ್ಡ ಗಾಡಿ, ಇದ್ರಿಗೆಲ್ಲ ಒಂದೇ ಬೆಲೆ ಬರೋದು. ಯಾಕಂದರೆ ಲೋಡ್ ಎಳೀಲಿ ಅಂದ್ಬಿಟ್ಟು ಕಂಪ್ನಿ ರೆಡಿ ಮಾಡಿದ್ದಾರೆ. ಮತ್ತು ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಅದು ಜ್ಞಾನ ಇಲ್ಲ. ರೆಡಿ ಮಾಡಿದವ್ರನ್ನ ರೆಡಿ ಮಾಡಿದ್ದಾರೆ, ಹಾಕೋರು ಕರೆಕ್ಟಾಗಿ ಹಾಕಬೇಕು. ಅದು ಮುಂದೆ ನೋಡಿ ಬರುತ್ತೆ ವಿಡಿಯೋ. ಓಕೆ, ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ನೀವು ಲೈಕ್ ಮಾಡಬೇಡಿ, ಇನ್ನೊಂದು ಮಾಡಬೇಡಿ, ಮತ್ತೊಂದು ಮಾಡಬೇಡಿ. ನೋಡಿರಿ, ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡಿ ಕಳಿಸಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಗಾಡಿಗಳವ್ರಿಗೆ. ಆ ಗಾಡಿ ಇದ್ದಿದ್ದ ರೇಂಜ್ಗೆ ಆ ಕತೆಗೆ ಬೇಡ. ಮತ್ತು ಆ ಪಾರ್ಟ್ಸ್ ಹಾಕಿರೋದೇ ತಪ್ಪು ಪಾರ್ಟ್ಸು ಗಾಡಿಯಲ್ಲಿ. ಅದು ಕೆಲಸ ಮಾಡಿರೋದೇ ತಪ್ಪು. ಹಂಗಿರೋದನ್ನು ಹೇಳ್ಬೇಕಲ್ವ. ಇಂಜಿನ್ ಬಿಚ್ಚಬೇಕು, ಏನೋ ಒಂದು ಮಾಡಬೇಕಪ್ಪ, ಆಗಲ್ಲ ಈ ಗಾಡಿ ಕೆಲಸ. ಏನೋ ಕೈಗೆ ಸಿಕ್ಕಿದ್ದು ತಗಲಾಕ್ಬಿಟ್ಟು ಕಳಿಸಿದ್ರೆ ಈ ಥರ ಆಗುತ್ತೆ. ಓಕೆ, ನೋಡಿ. ಇದೊಂದು ಗಾಡಿ ಗೂಡ್ಸು ಮ್ಯಾಕ್ಸಿಮ ತಳ್ಕೊಂಬಂದವ್ರೆ. ಬಿಚ್ಚಿದ ತಕ್ಷಣ ಅಟ್ಯಾಕ್ ಬಂದ್ಬಿಡ್ತು. ಟೈಮಿಂಗ್ ಚೇನ್ ಕಟ್ಟಾಗಿದೆ, ಅದು ಫಸ್ಟೇ ನನಗೆ ಗೊತ್ತು. ಮತ್ತು ಇದ್ರ ಸ್ಟೋರಿ, ಇದ್ರಿಗೇನು ಮಾಡೋದು ಇವಾಗ? ಇಂಜಿನ್ ಬಿಚ್ಚಿ ಮಾಡೋದ, ಹೆಡ್ ಬೋರ್ ಮಾಡೋದ, ಟೈಮಿಂಗ್ ಚೇನ್ ಹಾಕಿ ಸ್ಟಾರ್ಟ್ ಮಾಡಿ ಕೊಡೋದ, ಇದರಲ್ಲೇ ಆಯಿಲ್ ಹಾಕೋದ, ಏನು ಮಾಡೋದಪ್ಪ? ಇಲ್ಲಿ ಏನೋ ಈ ಟೈಮಿಂಗ್ ಚೈನ್ ಎಲ್ಲ ಬಿದ್ದೋಗಿ ಏನೇನೋ ತಗ್ಲಾಕೊಂಡ್ರೆ ಚೈನಾ ಏನಿದೆ? ಇಲ್ಲೇನೋ ಹೋಗೈತೆ, ಏನೋ ಐತೆ, ಇರೋ ನೋಡೋಣ. ಏನಪ್ಪ ಅದು? ಗೈಡಾ ಏನಿದೆ? ಟೈಮಿಂಗ್ ಚೇನ್ ಗೈಡು ಹೆಂಗಾಗಿದೆ ನೋಡಿ. ಏನು ಮಾಡೋದು? ಟೈಮಿಂಗ್ ಚೇನ್ ಕಟ್ಟಾಗಿಲ್ಲ, ಉದುರಿ ಅಲ್ಲಿದೆ ನೋಡಿ, ಲೂಸ್ ಆಗಿ ಉದುರೋಗ್ಬಿಟ್ಟಿರೋದು ಫಿಲಮ್. ಈ ಥರ ಜೀವನ ನಮ್ಮದು. ಇದನ್ನು ಕ್ಲೀನ್ ಮಾಡಿ, ಇದನ್ನು ಒರೆಸಿ ತೊಳೆದು ಊರು ಬಾಕ್ಲಾಗಿ ಯಾಕೆ ಬೇಕು? ಬಿಚ್ಚಬೇಡ್ದು 1ನೇ ತಾರೀಕು ಗಂಟ ಅಂದರೆ 1ನೇ ತಾರೀಕು ಮೇಲೆ ಯಾವುದನ್ನ ಬಿಚ್ಚೇನ ಅಂದರೆ ಹಿಂಗೆ ಕಳ್ಕೊಂಬಂದು ಬಿಡ್ತಾನೆ ಇದ್ರೆ ಏನು ಮಾಡೋದು? ಸರಿ, ನೋಡೋಣ. ಬೆಳಿಗ್ಗೆನೋ ನಾಳೆನೋ ನಾಳಿದ್ದು. ಓಕೆ. ಈ ಗಾಡಿದು ಕಂಡೀಷನ್ನು ಮಸ್ತ ಇದ್ದಾನೆ ಹುಡುಗ. ಕ್ಯಾಮ್ ಶಾಪ್ ಸಮೇತ ಹೆಂಗಾಗಿದೆ ನೋಡಿ. ತೊಳೆಯೋಣ, ವಾಶ್ ಮಾಡೋಣ. ಚೆನ್ನಾಗಿದ್ರೆ ಇದನ್ನೇ ಹಾಕೋಣ. ಕ್ಲಚ್ಚು ಮತ್ತು ಇದನ್ನ ಹೆಡ್ಡು ಬೋರು ಎಲ್ಲ ವಾಶ್ ಮಾಡಿ ರೆಡಿ ಮಾಡಿಸ್ಕೊಂಬಂದು ಇಕ್ಕಿದ್ದೀನಿ. ಚಳಿ ಫಿಟ್ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ನೋಡೋಣ ಇದ್ರ ಕತೆ. ಇನ್ನು ಇಲ್ಲಿ ಕನೆಕ್ಟಿಂಗು ಸುಮಾರಾಗಿದೆ. ಬಿಚ್ಚ ಮೂಮೆಂಟಲ್ಲಿ ನಾನೆಲ್ಲ ಇಂಜನ್ನು ಅದ್ರಿಗೆ ಬಿಚ್ಚಿಲ್ಲ. ಓಡೋಷ್ಟು ದಿವಸ ಓಡಲಿ. ಇಲ್ಲಿರೋ ಗಾಡಿನೇ ಇದು. ಮತ್ತು ಏನಾನ ಆದಾಗ ನೋಡೋಣ. ಆದರೆ ಅಷ್ಟು ಕೇವಲ ಏನಿಲ್ಲ. ಮತ್ತೇನೋ ಅಷ್ಟಿದ್ರೆ ನಾನು ಇಂಜನ್ ಬಿಚ್ಚಾಕ್ಬಿಡ್ತೀನಿ, ನಾಳೆ ದಿವಸ ತೊಂದರೆ ಬರುತ್ತಂತ. ಮತ್ತು ಬಿಚ್ಚ ಮೂಮೆಂಟಲ್ಲಿ ನಾನಿಲ್ಲ, ಅದು ಪ್ರಶ್ನೆ. ಓಡಲಿ, ಓಡಾಟ ದಿವಸ ಓಡಲಿ. ಇಲ್ಲಿರೋ ಗಾಡಿ ತಾನೆ. ಬೇರೆಯವ್ರ ಗಾಡಿ ಇದ್ದರೆ ಬಿಚ್ಚಾಕ್ಬಿಡ್ತಾಯಿದೆ. ಇದು ನನ್ನ ಫ್ರೆಂಡಿದೆ ಗಾಡಿ, ಅದ್ರಗೋಸ್ಕರ ಓಡಲಿ. ಎಷ್ಟು ದಿವಸ ಓಡುತ್ತೋ ಮತ್ತೆ ನೋಡೋಣ. ಇದ್ರ ಕಂಡೀಷನ್ನು ಯಾಕೆ ಹಿಂಗೆ ಆಯಿತು ಅನ್ಕೊತೀರಾ? ಇದು ಪ್ರಶ್ನೆ ನೋಡಿ. ಈ ಸ್ಕ್ರೂಗಳು ಸಮೇತ ಕಟ್ ಮಾಡಿ ತೆಗ್ದಿರೋದು ನಾನು. ಬಿಚ್ಚೇ ಇಲ್ಲ, ಇದು ಸುಮಾರು ದಿವಸ ಆಗಿಬಿಟ್ಟಿದೆ. ಅದ್ರಗೋಸ್ಕರ ಈ ಪರಿಸ್ಥಿತಿ ಇದರದು. ಮೊನ್ನೆ ಯಾವ ಶೋರೂಮಲ್ಲ ಎಲ್ಲೋ ಏನೋ ಕ್ಲಚ್ ಏನೋ ಆದಾಗ ಮಾಡಿಸಿದೆ ಅಂತ ಹೇಳ್ದ. ಎಲ್ಲ ಉಡಿಸಿ ಚಿತ್ರಾನ್ನ ಆಗಿಬಿಟ್ಟಿದೆ.
ಕ್ಲಚ್ ಅಸೆಂಬ್ಲಿನ ಹೊಸದು ಹಾಕಿದ್ರಂತೆ, ಹಳೇದು ಇಲ್ಲಿ ತೊಗೊಂಬಂದು ಬಿಸಾಕಿದ್ದಾರೆ ನೋಡಿ. ಇರೋ ಕಂಡೀಷನ್ಗೆ ಹೊಸದೇ ಹಾಕಬೇಕು. ನಾವು ಮಣ್ಣು ಜೀವ ತೊಳ್ಕೊಂಡು ಕುತ್ಕೊತೀರಿ, ಎಲ್ಲರೂ ತೊಳೆಯಲ್ಲಲ್ವ. ಹೊಸದೇ ಹಾಕಿದ್ರೆ ಟಕ್ 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 ಅಂತ ಕೆಲಸ ಆಗುತ್ತೆ. ತೊಳೆಯೋಕ್ಕೆ ಸುಮಾರು ಟೈಮ್ ಹಿಡಿದು ಬಿಡ್ತಿದ್ರಿಗೆ, ಇನ್ನು ಇಲ್ಲಿ ಬಾಕಿ ಇದೆ. ಓಕೆ, ಬೆಳಿಗ್ಗೆ ನೋಡೋಣ ಇದು ಸ್ಟೋರಿ. ಎಲ್ಲ ವಾಶ್ ಆಯ್ತಿದ್ದು, ಒಳಗಡೆ ಕ್ರಾಂಕ್ ಶಾಫ್ಟ್ ಸ್ವಲ್ಪ ವೇಸ್ಟಲ್ಲಿ ಕ್ಲೀನ್ ಮಾಡ್ಕೊಬೇಕು. ಪೆಟ್ರೋಲ್ ಡೀಸೆಲ್ ಹಾಕಿದ್ರೆ ಒಳಗಡೆ ಇದ್ಬಿಡುತ್ತೆ, ಮತ್ತು ಆಯಿಲ್ ಹಾಕಿದ್ರೆ ಅದರಲ್ಲಿ ಮಿಕ್ಸ್ ಆಗಿ ಇಲ್ಲಿ ದ್ರಾವಡಿ ಆಗುತ್ತೆ. ಮತ್ತು ಹೆಡ್ ಕಂಡೀಷನ್ನು ಹಿಂಗಿತ್ತಲ್ವ, ನೀಟಾಗಿ ಕ್ಲೀನ್ ಆಗಿದೆ. ಎಷ್ಟಾಗುತ್ತೋ ಅಷ್ಟು. ಇನ್ನೊಂದು ಪ್ರಾಬ್ಲಮ್ ಮಾಡಿದ್ದಾರೆ ಇದರಲ್ಲಿ, ಹೇಳ್ತೀನಿ ಅದು. ಮತ್ತು ಇದು ಬೋರ್ ಕಂಡೀಷನ್ನು, ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಎಷ್ಟಾಗಿದೆ ಅಷ್ಟು ರೀಪೇರ್ ಮಾಡಿಸಿದ್ದೀನಿ ಬೋರ್ನ. ಮತ್ತು ಇಲ್ಲಿ 2 ಬೆಲ್ ಇದ್ದಾವೆ. ಇದೊಂದು ಬೆಲ್ಲು, ಇದೊಂದು ಬೆಲ್. ಇದು ಗಾಡಿಯಲ್ಲಿ ಇದ್ದಿದ್ದ ಬೆಲ್ಲು, ಇದು ಮೆಕ್ಯಾನಿಕ್ ಬಿಚ್ಚಾಕಿರೋ ಬೆಲ್ಲು ಯಾರೋ ಶೋರೂಮಲ್ಲಿ. ಆ್ಯಕ್ಟಿಂಗ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ್ರಿ. ಇದು ಕನಿಷ್ಠ ಅಂದ್ರೇನು ಒಂದು 400 kg, 500 kg, 600 kg ಆ ಥರ ಹಾಕಿ ಓಡಿಸೋ ಗಾಡಿ ಇದು. सामने उठा ले बा, उठा ले घाटा दल को, पूरे टूल सामने उठा ले, फटाफट उठा ले. 500-600 kg ಹಾಕ್ಕೊಂಡು ಹೇಳ್ಕೊಂಡು ಹೋಗೋ ಗಾಡಿ ಇದು, ಆಯಿತಾ. ನಿಮ್ಮ ಪ್ಯಾಸೆಂಜರ್ ಗಾಡಿಯಲ್ಲಿ ಹಾಕಿದ್ರೆ ಎಳಿಯಲ್ಲ. ಯಾಕೆ ಎಳಿಯಲ್ಲ? ಅಪ್ಡೇಟ್ ಆಗಿರುತ್ತೆ ಗಾಡಿ. ಏನು ಅಪ್ಡೇಟ್ ಆಗಿರುತ್ತೆ? ಈ ಮ್ಯಾನುಫ್ಯಾಕ್ಚರು, ಈ ಗಾಡಿನ ಮ್ಯಾನುಫ್ಯಾಕ್ಚರು, ಮೆಕ್ಯಾನಿಕ್ಕು, ಮತ್ತೊಂದು ಶೋರೂಮು, ಇನ್ನೊಂದು ಮತ್ತೊಂದು, ಅದೆಲ್ಲ ಕತೆ ಸೈಡಲ್ಲಿಕ್ಕಿ ಹೇಳ್ತಾರೆ. ಅದು ಗಮನ ಇತ್ತು ಕೇಳಬೇಕು ಏನು ಹೇಳ್ತಾ ಇದ್ದೀನಿ ಅಂತ. ಪ್ಯಾಸೆಂಜರ್ ಗಾಡಿ ಬೇರೆ, ಗೂಡ್ಸ್ ವೆಹಿಕಲ್ಲೇ ಬೇರೆ, ಅರ್ಥ ಆಯಿತಾ? ಸೇಮ್ ಇಂಜಿನ್ ಇರುತ್ತೆ, ಎಲ್ಲ ಸೇಮೇ ಇರುತ್ತೆ. ಅಂದರೆ ಅದರಲ್ಲಿ ಅಲ್ಪ ಸ್ವಲ್ಪ ಬೆಳವಣಿಗೆ ಇರುತ್ತೆ. ಯಾಕೆ ಇರುತ್ತೆ ಅಂದರೆ ಇದು ಲೋಡ್ ಗಾಡಿ ಅಲ್ವಾ, ಹೇಳ್ಕೊಂಡು ಹೋಗ್ಬೇಕಲ್ಲ. ಈಗ ನಿಮ್ಮ ಆಟೋಗಿಂತ ತೂಕ ಇರುತ್ತಲ್ಲ ಗಾಡಿ, ಇದೆಲ್ಲ ನೋಡ್ಕೊಂಡಿರ್ತೀರ ನೀವು. ಒಂದು 60-65 ಸ್ಪೀಡ್ ಓಡಿದ್ರೆ ತುಂಬ ಕಷ್ಟವಾಗಿ ಅಲ್ಲಿಗಂಟ ಎಕ್ಕುತ್ತೆ ಮೀಟ್ರ್, ಅದ್ರ ಮೇಲೆ ಎಕ್ಕಕ್ಕೆ ಹೋಗಲ್ಲ. ಪ್ಯಾಸೆಂಜರ್ ಗಾಡಿ ಎಕ್ಕುತ್ತೆ. ಯಾಕೆ ಎಕ್ಕುತ್ತೆ? ಅದ್ರಿಗೊಂದು ಕಾರಣ ಇದೆ. ಈ ಗಾಡಿಗೆ ಮ್ಯಾನುಫ್ಯಾಕ್ಚರ್ ಯಾರು ಮಾಡೋರು ಅವ್ರಿಗೆ ಗೊತ್ತು. ಅವ್ರೇನು ವೀಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಬೆಲ್ ನೋಡಿಸಿದ್ದೀನಿ ಫಸ್ಟು. ಆ ಬೆಲ್ ಬೇರೆ, ಈ ಬೆಲ್ ಬೇರೆ. ಬೆಲ್ ಅಂದರೆ ಬೆಲ್ಲೆಲ್ಲ ಒಂದೇ, ಅದರಲ್ಲಿ ಕಾಗಿರೋದು ಆ ಗಾಡಿದು, ಆಟೋದು ಬೇರೆ, ಈ ಗಾಡಿದು ಬೇರೆ. ಅರ್ಥ ಆಯ್ತಾ? ಯಾವುದು ಕೈಗೆ ಸಿಕ್ಕಿದ್ದು ಅಲ್ಲಿ ಶೋರೂಮಲ್ಲಿತ್ತೋ, ಇಲ್ಲ ಅಂಗಡಿನಲ್ಲಿತ್ತೋ, ಇಲ್ಲ ಗ್ಯಾರೇಜಲ್ಲಿತ್ತೋ, ಎತ್ತಿ ತಗಲಾಕೋದು. ಗಾಡಿ ಸ್ಟಾರ್ಟ್ ಆಗ್ತಾಯಿದೆ, ಓಡ್ತಾಯಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಎಕ್ಸ್ಲೇಟರ್ ಬಿಟ್ಟಿದ ತಕ್ಷಣ ಗೈ ಅಂತ ಸೌಂಡ್ ಬರುತ್ತೆ. ಮತ್ತು ಈ ಗಾಡಿ ಇದ್ದಿದ್ದ ಪರಿಸ್ಥಿತಿಗೆ ನಾನು ಹೇಳ್ತಾ ಇರೋದಕ್ಕೆ ಮ್ಯಾಚ್ ಮಾಡ್ಕೊಬೇಡಿ. ಎಲ್ಲ ಗಾಡಿಯಲ್ಲಿ ಇದೇ ಸ್ಟೋರಿ ಇರುತ್ತೆ. ಅಂದರೆ ಗಲೀಜೆಲ್ಲ ಎಲ್ಲ ಅದೇ ಮೆಥಡಲ್ಲಿ ಇಂಜಿನ್ ರೆಡಿ ಮಾಡಿರ್ತಾರೆ, ಅದೇ ಮೆಥಡಲ್ಲಿ ಇರಬೇಕು. ಯಾರಾದರೂ ಈ ಟೆಕ್ನಿಷಿಯನ್ ಚೆನ್ನಾಗಿರಬೇಕು, ಶೋರೂಮಲ್ಲಾಗಲಿ ಮೆಕ್ಯಾನಿಕ್ ಆಗಲಿ ಯಾರನ್ನಾಗಲಿ, ಗೊತ್ತಿಲ್ಲ ಅಂದರೆ ಆ ಗಾಡಿಯಲ್ಲಿ ಏನಿರುತ್ತೋ ಅದನ್ನೇ ರೆಡಿ ಮಾಡಿ ಹಾಕೋದು ಕಲ್ತ್ಕೊಳ್ಳಿ, ಆಯಿತಾ? ಮತ್ತು ಈ ಬೆಲ್ಲು ಬೇರೆ, ಇದು ಯಾವುದು ಬೆಲ್ ಓಡಿಸ್ಬಿಟ್ಟು ನಾನು ನೋಡ್ಕೊಂಡಿಲ್ಲ. ಮತ್ತು ಬೆಳಗ್ಗೆ ವಾಶ್ ಮಾಡೋ ಟೈಮಲ್ಲಿ ನೋಡಿದೆ ಇದೇನೋ ಫಾಲ್ಟ್ ಆಗಿದೆ ಅಂತ. ಇದು BS6 ಬೆಲ್, BS6 ಗಾಡಿ ಇದೆಯಲ್ಲ ಅದೇ ಬೆಲ್ಲಿ. ಈ ಕಾಗು BS6 ಎಲ್ಲ ನಾ ಬಡ್ದಿದೆಯಾ? ಇಲ್ಲಲ್ಲ.
ಇದರಲ್ಲಿ ಬರ್ದಿದೆಯಾ BS6 ಅಂತ, ಎಲ್ಲ ಕಾಗಲ್ಲಿ BS6 ಅಂತ ಬರ್ದಿರುತ್ತೆ. ಇದು ಆಟೋದು. ಇದರಲ್ಲಿ ಇರುತ್ತೆ ಕೋಡು. ಒಂದೊಂದ್ರಲ್ಲಿ ಬರುತ್ತೆ, ಒಂದೊಂದ್ರಲ್ಲಿ ಬರಲ್ಲ. ಇದರಲ್ಲಿ ಈ ಕಾಗು ಚೇಂಜ್ ಇರುತ್ತೆ. ಅರ್ಥ ಆಯ್ತಾ? ಚೇಂಜ್ ಇದ್ದಾಗ ಏನಾಗ್ತದೆ, ಗಾಡಿ ಸ್ವಲ್ಪ ಮೋಷನ್ ಚೆನ್ನಾಗಿರುತ್ತೆ, ಎಳ್ಕೊಂಡು ಹೋಗುತ್ತೆ ಗಾಡಿ, ಸ್ಪೀಡ್ ಓಡಲ್ಲ. ಅರ್ಥ ಆಯ್ತಾ? ಏನು ಮಾಡಿದ್ದಾರೆ, ಬೆಲ್ಲು ಗಲೀಜು ಇದ್ದಿದ್ದ ಕಾರಣಕ್ಕೆ ಈ ಕಾಗಿಗೆ ಈ BS6 ಬೆಲ್ಲು ಹಾಕಿ ಫಿಟ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಕುತ್ಕೊಳುತ್ತೆ. ಅಂದರೆ ಈ ಕಾಗು ಇದ್ರದ್ದು, ಈ ಕಾಗು ಈ ಬೆಲ್ಲದು. ಗಾಡಿ ಓಡೋದು ಇಲ್ಲ, ಎಕ್ಸ್ಲೇಟರ್ ಬಿಟ್ಟಿತ್ತು ಗೈ ಅಂತ ಸೌಂಡ್ ಬರುತ್ತೆ. ನಾನು ಓಡಿಸು ಇಲ್ಲ ಗಾಡಿನ, ನಾನು ಕೇಳಿದೆ ಸೌಂಡ್ ಬರ್ತಾಯಿದೆ, ನಾನು ಹ್ಞೂ ಅಂದ. ಯಾವಾಗಿಂದ ಬರ್ತಾಯಿದೆ, ಕ್ಲಚ್ ಮಾಡಿದಾಗಿಂದ ಬರ್ತಾಯಿದ್ದೇನಪ್ಪ ಅಂದರೆ ಹ್ಞೂ ಅಂದ. ಗೊತ್ತಿದ್ರೆ ಮಾತ್ರ ಕೆಲಸ ಮಾಡ್ಬೇಕು, ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಹೆಂಗೆ ಕನ್ಫ್ಯೂಸ್ ಆಗಿಬಿಡುತ್ತಂದ್ರೆ, ಇವಾಗಿರೋ ಬೆಲ್ಲು ಅದರಲ್ಲೂ ಕಾಗಲ್ಲು ಕೂತ್ಕೊಳುತ್ತೆ ಬೆಲ್ಲು. ಅದನ್ನು ನೋಡಿಸ್ತೀನಿ ನಾನು. ಅರ್ಥ ಆಯ್ತಾ? ಕಾಗಲ್ಲು ಬೆಲ್ಲು ಕೂತ್ಕೊಳುತ್ತೆ. ಕುಣಿಸಿನೂ ನೋಡಿಸ್ತೀನಿ ನೋಡಿ ನಿಮಗೆ. ನೋಡಿ ಕಾಗನ್ನ ಇಲ್ಲಿ ಕುಣಿಸ್ತಾ ಇದ್ದೀನಿ ನಾನು ಇವಾಗ ಕೂತ್ಕೊಂತ. ಮತ್ತು ಯಾವ್ದು ಬೆಲ್ಲಿದು? ಇದು BS6 ಬೆಲ್ಲು. ಕೂತ್ಕೊಂಡ್ಬಿಡ್ತು. ಗಾಡಿನೂ ಓಡ್ತಾ ಇತ್ತಲ್ಲ, ಎಸ್ಲೇಟರ್ ಬಿಟ್ಟಿದ್ದನ್ನ ಗೈ ಅಂತ ಸೌಂಡ್ ಬರುತ್ತೆ. ಅರ್ಥ ಆಯ್ತಾ? ಮತ್ತು ಈ ಬೆಲ್, ಹಳೆ ಬೆಲ್ ನೋಡ್ಕೊಳ್ಳಿ, ಗಾಡಿದೇ ಬೆಲ್. ಇದು ಕುತ್ಕೊಂತು, ಇದು ತಿರುಗ್ತಾ ಇದೆ. ಮತ್ತು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ, ಏನೋ ಹೇಳ್ತಾ ಇದೆ, ಡಿಸ್ಟರ್ಬ್ಮೆಂಟ್. ಮೆಕ್ಯಾನಿಕ್ ಏನು ಮಾಡ್ತಾನೆ, ಫಿಟ್ ಮಾಡ್ತಾನೆ. ಅದೇ ಅಲ್ಲ ಗಾಡಿಯಲ್ಲಿ ಇದ್ದಿದ್ದು ಅಂತ ಯಾರೂ ಗೆಸ್ ಮಾಡೋಕ್ಕೆ ಹೋಗಲ್ಲ. ಗಾಡಿಯಲ್ಲಿ ಇದ್ದಿದ್ದನ್ನ ಯಾವುದು ಇದು ಇತ್ತು, ಹಿಂಗೆ ಬೆಲ್ಲು ಹೋಗಿತ್ತು, ಓಡಿಸ್ತಾರೆ, ತಗೊಂಬಂದು ಫಿಟ್ ಮಾಡ್ತಾರೆ. ಆಯಿತಾ? ಈ ಕಡೆ ಕೀ ಹಾಕಿಲ್ಲ, ನಾನು ತಿರ್ಸಿ ನೋಡಿಸ್ತಾ ಇದ್ದೀನಿ ಅಷ್ಟೇ. ಆ ಟೈಮಲ್ಲಿ ಗಾಡಿ ಅವನು ಏನು ಮಾಡ್ತಾನೆ, ಸೌಂಡ್ ಬರ್ತೈತೆ, ಏನೋ ಗುಯ್ ಅಂತಿದೆ, ಮತ್ತು ಗೈ ಅಂತ ಇದೆ, ಬೊಯ್ ಅಂತ ಇದೆ. ಯಾರೋ ಒಬ್ಬನ ತಪ್ಪು ಮಾಡೋದು, ಮನುಷ್ಯ ಏನು ಮಾಡ್ತಾನೆ, ಫಿಟ್ ಮಾಡೋನು ಪಾಪ ಅವನು ಜ್ಞಾನ ಇಲ್ಲ, ಫಿಟ್ ಮಾಡಿಬಿಡ್ತಾನೆ. ಮತ್ತು ಡಿಫ್ರೆನ್ಸರ್ ಬಿಚ್ಚಬೇಕಣ ಅಂತಾನೆ, ಡಿಫ್ರೆನ್ಸರ್ ಬಿಚ್ಚಿ ಎಲ್ಲ ಹೊಸದಾಗ್ತಾನೆ. ಮತ್ತೆ ಏನಾಗುತ್ತೆ, ಮತ್ತೆ ಗೈ ಅನ್ನತ್ತೆ. ಗಮನನೇ ಹೋಗಲ್ಲ. ತಿರ್ಗಾ ಬೆಲ್ಲು ಬಿಸ್ತಾನೆ, ತಿರ್ಗಾ ನೋಡ್ತಾನೆ, ತಿರ್ಗಾನು ಕರೆಕ್ಟಾಗಿ ಐತಲ್ಲಪ್ಪ ಅಂದ್ಬಿಟ್ಟು ತಿರ್ಗಾ ಹಾಕ್ತಾನೆ. ಗಾಡಿ ಅವನೇನು ಮಾಡ್ತಾನೆ, ಇದು ಹಂಗೆ ಬಿಡು ಅಂದ್ಬಿಟ್ಟು ಹಂಗೆ ಓಡಿಸ್ತಾನೆ ಇರ್ತಾನೆ. ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ಅರ್ಥ ಆಗುತ್ತೆ ಏನಿದ್ರಲ್ಲ ಅವ್ರು ಚೇಂಜ್ ಮಾಡಿದ್ದಾರೆ. ಈ ಕಾಗಲ್ಲಿ, ಆ ಬೆಲ್ಲಲ್ಲಿ ಏನಕ್ಕೆ ಚೇಂಜ್ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ತಿಳುವಳಿಕೆ ಕಮ್ಮಿ ಇರೋರಿಗೆ ಗೊತ್ತಾಗಲ್ಲ. ಯಾಕಂದರೆ ಈ ಗೂಡ್ಸ್ ಗಾಡಿ, ಈ ಕಾಗು ಚಿಕ್ಕದಿರೋ ಅಷ್ಟು ಗಾಡಿ ಮೋಷನ್ ತಗೊಂಡುತ್ತೆ. ಬೆಲ್ಲು ದೊಡ್ಡದಿದ್ರೆ ಏನಾದರೂ ಇರಲಿ ಹೇಳ್ಕೊಂಡು ಹೋಗುತ್ತೆ ಗಾಡಿ, ಸ್ಪೀಡ್ ಹೋಗಲ್ಲ, ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ. ಸ್ಪೀಡ್ ಜಾಸ್ತಿ ಹಾಕ್ಬೇಕಂದ್ರೆ ಈ ಕಡೆ ಕಾಗು ದೊಡ್ಡದಿರುತ್ತೆ, ಆ ಕಡೆ ಬೆಲ್ಲು ಚಿಕ್ಕದಿರುತ್ತೆ. ಆವಾಗ ಸ್ಪೀಡ್ ಕಮ್ಮಿ, ಮೋಷನ್ ಕಮ್ಮಿ ಆಗುತ್ತೆ, ಅಂದರೆ ಸ್ಪೀಡ್ ಹೋಗುತ್ತೆ. ಈ ಥರ ಇದ್ರದ್ದು ಮ್ಯಾನುಫ್ಯಾಕ್ಚರ್ ಇರ್ತದೆ. ಅದನ್ನು ಬಿಟ್ಟು ಯಾವುದೋ ಕೈಗೆ ಸಿಕ್ಕಿದೆಲ್ಲ ತಗಲಾಕ್ಬಿಟ್ಟು ಕೆಲಸ ಬಂದರೆ ಮಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು. ಎರಡು ಮುಚ್ಕೊಂಡು ಕೆಳಗಡೆ ಮೇಲ್ಗಡೆ. ನಾನು ಬಿದ್ದೆ ಓಕೆ, ಬೇರೆಯವ್ರು ಯಾರನ್ನು ಬಿಚ್ಚಿ ಮಾಡಿ ಗಯ್ಯ ಬುಯ್ಯ ಅಂತ ಸೌಂಡ್ ಬರ್ತಾಯಿದ್ರೆ ಅವ್ನು ಕೆಲಸ ಮಾಡಿ ಕೂಡ ಅವನಿಗೂ ಇರಿಟೇಡು, ಕೆಲಸ ಮಾಡಿಸೋನ್ಗೂ ಇರಿಟೇಡು, ಓಡಿಸೋನ್ಗೂ ಇರಿಟೇಡು. ಅವನ ಹತ್ರ ಇನ್ನೊಂದು ಗೆದ್ದು ಅವನು ಹೋಗೋದು ಇಲ್ಲ,
ಕೆಲಸನೂ ಕೆಡ್ತು, ಆ ಕಡೆ ಎಲ್ಲ ಕೆಡ್ತು. ಓಕೆ, ಫಿಟ್ಟಿಂಗ್ ಮಾಡ್ಬಿಟ್ಟು ನೋಡಿಸ್ತೀನಿ ಇದು. ಆಲ್ಮೋಸ್ಟ್ ಹೆಡ್ ಫಿಟ್ಟಿಂಗ್ ಆಯಿತು, ಬೋರ್ ಆಯಿತು, ಟೈಮಿಂಗ್ ಚೈನು, 2 ಗೈಡು, ಒಂದು ಕಾಗು ಮತ್ತು ಲಾಕರು, ಕ್ಯಾಮ್ ಶಾಫ್ಟ್ ಎಲ್ಲ ಹಳೆಯದೆ, ಅದು ಕ್ಲೀನ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿದ್ದಾವೆ. ಮತ್ತು ಕ್ಲಚ್ ಫಿಟ್ ಮಾಡಬೇಕು. ಇಷ್ಟು ಮಾಡ್ಕೊಂಡು ಕೆಳಗಡೆ ಹೋಗೋಣ ಇವಾಗ. ಆಮೇಲೆ ಸಿಲ್ಡ್ ಪಾಲ್ಡ್ ಹಾಕೋಣ, ಬ್ರೇಕ್ ಕೆಲಸ ಇದೆ. ಮತ್ತು ಇದು ಯಾವುದೋ ಒಂದು ಸಾಕೆಟ್ ಕಟ್ಟಾಗಿದೆ ನೋಡಿ, ಇದೊಂದು ಹಾಕಬೇಕು. ಮತ್ತು ಏನಿದೆ, ಏರ್ ಫಿಲ್ಟ್ರ್ ಕಂಡೀಷನ್ನು, ಏರ್ ಫಿಲ್ಟ್ರ್ ಚೆನ್ನಾಗಿದೆ. ಇದನ್ನೇ ಹಾಕೋಣ. ಆಯ್ತು, ಫಿಟ್ಟಿಂಗು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಕರ. ಹಾಂ, ಇಲ್ಲ ಆಫ್ ಶೆಲ್ಫ್ಗೆ ಸ್ಟಾರ್ಟ್ ಆ ಗಾಡಿ. ಸ್ಮೂತಾಗಿದೆ. ಏಯ್ ಯಾರ ಬೊಂಬಡಿ ಆಯಿಲ್ ಗೀಲ್ ಎಲ್ಲ ನಿಂಕತ್ತದ ನೋಡ್ರಪ್ಪ, ಯಾಚಾರ. ಓಕೆ ಆಯಿತು. ಈ ಕಡೆ ಬ್ರೇಕ್ ಸಿಲಿಂಡ್ರ್ ಹೋಗಿತ್ತು, ಹಾಕಿದ್ದೀನಿ. ರೈಲಿಂಗ್ ಎಲ್ಲ ಚೆನ್ನಾಗಾಯಿತು. ಓಕೆ, ಟಾಪಿಟ್ ಗಿಪಿಟ್ ಲೂಸ್ ಆಗುತ್ತೆ, ಆಮೇಲೆ ನೋಡೋಣ ಕತೆ ಅದರದು. ಚೆಕ್ ಲೈಟ್ ಏನಾನ ಬರ್ತೈತಾ? ನೋ ಚೆಕ್ ಲೈಟ್. ಓಕೆ, ಓಕೆ 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 ಬ್ರೇಕ್ ಬಂತ? ಪೆಡ್ಲು ಇಲ್ಲ, ಒಳಗಡೆ ಹೋಗ್ಬಿಡ್ತೈತೆ. ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ರು ಏನೇನೋ ಕಿರಿಕಿರಿ ಈ ಗಾಡಿನಲ್ಲಿ. ಸರಿ, ನೋಡಿಸ್ತೀನಿ ರೀ ಮುಂದೆ ಏನಾಗುತ್ತೆ ಅಂತ. ಮೋಷನ್ ಯಾವ ರೀತಿ ಇದೆ ಗಾಡಿನಲ್ಲಿ.